ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮೇ ಬಿ ಗಣೇಶ ಹಬ್ಬ ಆದಮೇಲೆ ನಾನು ಹಾಕಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಹಬ್ಬ ಆದರೂ ಪರವಾಗಿಲ್ಲ, ವಿಶಸ್ಗೇನು ಕಡಿಮೆ ಇಲ್ಲ ಅನ್ನೋ ಥರ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮದು ಸಿಂಪಲಾಗಿ ಆಯಿತು, 50-50 ಅನ್ನೋ ರೇಂಜಲ್ಲಿ ಆಯಿತು. ತುಂಬ ಜೋರಾಗೂ ಮಾಡಲಿಲ್ಲ, ಸಿಂಪಲಾಗೂ ಮಾಡಲಿಲ್ಲ, ಒಂದು ಮೀಡಿಯಮ್ ಇದರಲ್ಲಿ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಎಲ್ರಿಗೂ ಕೂಡ ನಿಮಗೂ ಕೂಡ ಒಂದು ಸಂತೋಷ ಇರುತ್ತೆ, ನಮಗೂ ಅಷ್ಟೇ. ನಾವು ಚಿಕ್ಕವರಾಗಿರಬೇಕಾದ್ರೆ ಗೌರಿ ಗಣೇಶ ಹಬ್ಬ ಅಂದ್ರೇ ಒಂದು ಸಡಗರ ಅಂತ ಹೇಳ್ಬೋದು. ಮನೆಯವ್ರ ಹತ್ರ ಎಲ್ಲ ದುಡ್ಡುಗಳು ಇಸ್ಕೊಂಡು, ಅಕ್ಕಪಕ್ಕದ ಮನೆಯವ್ರದ್ದೆಲ್ಲ ದುಡ್ಡುಗಳು ಕಲೆಕ್ಟ್ ಮಾಡಿಕೊಂಡು ಒಂದು ಗಣೇಶ ತೊಗೊಂಡು ಬಂದು ಅದಕ್ಕೆ ನೈವೇದ್ಯ ಎಲ್ಲ ಅಲ್ಲೇ ಚಪ್ರ ಥರ ಹಾಕ್ಕೊಂಡು ಗರಿನಲ್ಲಿ ಎಲ್ಲ ಒಂದು ಮಾಡ್ತಾ ಇದ್ದಿದ್ದು. ಆ ಒಂದು ಮೆಮೊರೀಸೇ ಬೇರೆ, ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಆ ರೀತಿಯಾಗಿ ಇವಾಗಿನ ಮಕ್ಕಳು ಮಾಡ್ತಾರೆ ಅಥವಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಟ್ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಈ ಥರ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಒಂದದು ಮೆಮೊರಬಲ್ ಥಿಂಗ್ ನೋಡಿ. ಈಗ ಇಷ್ಟು ಏಜ್ ಆದರೂ ಕೂಡ ನಾವು ಎಷ್ಟು ಜ್ಞಾಪಿಸ್ಕೋತಾ ಇದ್ದೀವಿ ಅಲ್ವಾ? ಸೊ ಅದೇ ರೀತಿಯಾಗಿಯೇ ಪ್ರತಿಯೊಂದೂ ಅಷ್ಟೇ ನಮಗೆ ಮೆಮೊರಿಲಿ ಇರಬೇಕು. ಯಾಕಂದರೆ ನಾವು ಮಾಡಿರೋ ಅಂಥದ್ದೆಲ್ಲ ನಾವು ನಮ್ಮ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ನಾವು ಈ ಥರ ಮಾಡಿದ್ವಿ, ನಿಮ್ಮ ಏಜಲ್ಲಿ ನಾವು ಇದು ಮಾಡ್ತಾಯಿದ್ವಿ, ಹೀಗಿದ್ವಿ, ಇದನ್ನು ಹೇಳ್ತಾ ಇದ್ವಿ, ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಂತ ಒಂದೆಲ್ಲ ಆ ಥರ ಹೇಳೋದೊಂದು ಖುಷಿನೇ ಬೇರೆ. ಅದೇ ರೀತಿಯಾಗಿ ಬನ್ನಿ ಸ್ನೇಹಿತರೆ, ಇವತ್ತು ತಿಂಡಿಯೊಂದಿಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪೈನಾಪಲ್ ಗೊಜ್ಜನ್ನು ಮಾಡಿದ್ದೆ, ರೆಸ್ಟೋರೆಂಟ್ ಸ್ಟೈಲು ಅಥವಾ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಅಲ್ವಾ? ಸೊ ಆ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಅದೇ ರೀತಿಯಾಗಿ ನಂದು ಹೊಸ ಚಾನಲ್ ಕೂಡ ಲಾಂಚ್ ಆಗಿದೆ. ನಾನು ಹೇಳಿದೆ ಇನ್ನೊಂದು, ಅದರಲ್ಲಿ ಬರೀ ಕುಕ್ಕೀಸ್ ನಾನು ಕುಕ್ಕಿಂಗ್ ಏನು ಮಾಡ್ತೀನಿ ರೆಸಿಪೀಸನ್ನು ಅದು ಮಾತ್ರ ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಈ ಲಾಂಛನಾಸ್ ಲೈಫ್ ಸ್ಟೈಲ್ ಈ ಚಾನಲ್ ಏನಿದೆ ಇದು ಬರೀ ಮಾಮೂಲು ವ್ಲಾಗ್ಸ್ಗಳಾಗ್ಬೋದು, ಶಾಪಿಂಗ್ ಆಗ್ಬೋದು, ಈ ರೀತಿಯಾಗಿ ಹಾಕ್ತಾ ಇದ್ದೀನಿ, ಟ್ರಾವೆಲ್ದು ಎಲ್ಲ. ಸೊ ಲಾಂಛನಾಸ್ ರೆಸಿಪೀಸ್ ಅಂತ ಹೇಳಿಬಿಟ್ಟು ಹೊಸ ಚಾನಲ್ಲು. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ದಯೆಯಿಂದ ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ, ನೀವು ಮಾಡೋ ಅಂಥ ಏನು ಹೇಳ್ತಾರೆ ವಿಡಿಯೋ ನೋಡಿ ನನಗೆ ಒಂದು ಸಪೋರ್ಟ್ ಮಾಡ್ತಿರಲ್ವ, ಆ ಸಪೋರ್ಟಿಂದ ಬೇಗ ಚಾನಲ್ ಮಾನಿಟೈಸೇಷನ್ ಆಗಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನನಗೆ ಯಾಕೆ ಸಪ್ರೇಟಾಗಿ ವಿಡಿಯೋ ಮಾಡಿದೆ, ಏನು ಇದರಲ್ಲೂ ಕೂಡ ದುಡ್ಡು ಬರುತ್ತಾ? ನನಗಿನ್ನೂ ಫಸ್ಟ್ ಚಾನಲಲ್ಲೇ ದುಡ್ಡು ಬಂದಿಲ್ಲ ಸ್ನೇಹಿತರೆ, ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಏನಕ್ಕೆ ಮಾಡಿದೆ ಅಂದರೆ, ಒಂದೇ ಬೇಸ್ಡ್ ಆಗಿರಲಿ, ನಾವು ಒಂದೇ ಥರ ಹಾಕಬೇಕು ಒಂದು ಚಾನಲಲ್ಲಿ ಅಂತ ಹೇಳಿಬಿಟ್ಟು ರೆಸಿಪೀಸನ್ನು ಮಾತ್ರ ಹಾಕ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ಪೂರ್ತಿಯಾಗಿ ಮಿಕ್ಸಪ್ ಆಗೋಗ್ಬಿಟ್ಟಿತ್ತು. ಸೊ ರೆಸಿಪೀಸ್ ಎಲ್ಲ ಒಂದೇ ಚಾನಲ್ ಬೇಕು ಅಂದ್ಬಿಟ್ಟು ಲಾಂಛನಾಸ್ ರೆಸಿಪೀಸ್ ಅಂತ ಅದು ಒಂದು ಚಾನಲನ್ನು ಮಾಡಿದ್ದೀನಿ. ನಿಮ್ಮ ಪ್ರತಿ ಒಂದು ಏನು ಹೇಳ್ತಾರೆ ರೆಸಿಪಿಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೀವು ನೋಡ್ಬೋದು, ಸ್ವೀಟ್ ಆಗ್ಬೋದು, ಗ್ರೇವಿಗಳಾಗ್ಬೋದು, ರೈಸ್ ಬಾತ್ಗಳಾಗ್ಬೋದು, ಪ್ರತಿಯೊಂದೂ ಬೇಕ್ರಿ ಪ್ರಾಡಕ್ಟು, ಬೇಕ್ರಿನಲ್ಲಿ ಮಾಡೋ ಥರ ಬಟ್ರು ಮಾಡೋ ರೀತಿಯಲ್ಲಿ, ಕುಕ್ಕೀಸ್ ಆಗ್ಬೋದು, ಕೇಕ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋ ಹಾಗಿದ್ರೆ ಲಾಂಛನಾಸ್ ರೆಸಿಪೀಸ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲಿಂಕು ಕೂಡ ನಾನು ಲಿಂಕ್ ಅನ್ನೋದಕ್ಕಿಂತ ಈ ವಿಡಿಯೋದು ನಾಳೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಚಾನಲಲ್ಲಿ. ಪೈನಾಪಲ್ ಗೊಜ್ಜುದು ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಆ ಚಾನಲಲ್ಲಿ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಅದೇ ರೀತಿಯಾಗಿ ಈಸಿಯಾಗಿ ಮಾಡ್ಬೋದಿತ್ತು. ನಾನು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಿದೆ, ತುಂಬ ಚೆನ್ನಾಗಿ ಆಗಿತ್ತು ಸ್ನೇಹಿತರೆ. ನಾನು ಇದನ್ನು ಚಪಾತಿ ಕಾಂಬಿನೇಷನ್ ಆಗಿ ಮಾಡಿದೆ, ಸಖತ್ತು ಟೇಸ್ಟಿ ಆಗಿತ್ತು. ಪೈನಾಪಲ್ ಕೂಡ ಅಷ್ಟೇ ಹುಳಿ ಇರಲಿಲ್ಲ. ಹುಳಿ ಇಲ್ದಲೇ ಇರೋವಂಥ ಪೈನಾಪಲ್ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಸ್ನೇಹಿತರೆ. ಪೈನಾಪಲ್ ಗೊಜ್ಜು ಸಖತ್ತಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ಅಡಿಗೆಗೆ ಸಿಂಪಲಾಗಿ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದೆ. ಅದಕ್ಕೆ ಮೊಸಪ್ಪು ಸಾಂಬಾರು ಅಂತ ಹೇಳ್ತೀವಲ್ಲ, ಸೊ ಎಲ್ಲ ಥರ ಸೊಪ್ಪುಗಳನ್ನೆಲ್ಲ ಹಾಕಿ ನಾನು ಸ್ವಲ್ಪ ಅದನ್ನು ಡಿಫ್ರೆಂಟಾಗಿ ಮಾಡ್ತೀನಿ. ಎಲ್ಲರೂ ಏನು ಮಾಡ್ತಾರೆ, ಬರೀ ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನಿಲ್ಲಿ 1 ಕಪ್ಪು ತೊಗರಿಬೇಳೆ ಹಾಕಿದ್ರೆ ಅರ್ಧ ಕಪ್ಪಷ್ಟು ಅಥವಾ ಒಂದು ಹಿಡಿ ಮುಷ್ಟಿ, ಒಳ ಮುಷ್ಟಿ ಅಂತೀವಲ್ವ, ಅಷ್ಟು ಹೆಸರು ಬೇಳೆ ಹಾಕ್ತೀನಿ. ಆವಾಗ ಒಂಥರ ಏನು ಹೇಳ್ತಾರೆ ಗಟ್ಟಿಯಾಗಿ ಬರುತ್ತೆ ಸಾಂಬಾರು. ನಮಗೆ ನೀರು ಥರ ಸೊಪ್ಪು ಥರ ಅನಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಸ್ವಲ್ಪ ಏನಂತಾರೆ ತೊಗರಿಬೇಳೆ, ಹೆಸರುಬೇಳೆ, ಅರಿಶಿಣ, ಕೊತ್ತಂಬರಿ ಸೊಪ್ಪು,
ಎಲ್ಲ ಥರ ಸೊಪ್ಪುಗಳು, ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ ಈ ಥರ ಪ್ರತಿಯೊಂದನ್ನು ಹಾಕಿ ಮಾಡಿದ್ರೆ ಆ ಸಾಂಬಾರು ರುಚಿನೇ ಬೇರೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೊಸಪ್ಪು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ದೆ. ಕೆಲವೊಬ್ಬರು ಪುಡಿ ಕೂಡ ಹಾಕ್ತಾರೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿದೆ. ಮೊಸಪ್ಪಿಗೆ ಸ್ವಲ್ಪ ಕಾಯಿನ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಂತೂ ಸುಮಾರು ಒಂದು 6ರಿಂದ 7 ಥರ ಸೊಪ್ಪುಗಳಿದೆ ಸ್ನೇಹಿತರೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಇದನ್ನು ಬರೀ ಸಾಂಬಾರು ಅಂತಲೇ ಅಂದ್ಕೊಂಬೇಡಿ, ಸೊಪ್ಪುಗಳಿಂದ ಮಾಡಿರೋವಂಥ ಗ್ರೇವಿ ಅಂತಲೇ ನೀವು ಅಂದ್ಕೊಳ್ಬೋದು. ದೋಸೆಗಾಗಲಿ, ಚಪಾತಿಗಾಗಲಿ, ರೊಟ್ಟಿಗಾಗಲಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೊಸಪ್ಪು. ನಮ್ಮ ಮನೇಲಿ ಬರೀ ಮುದ್ದೆ ಅನ್ನ ಅಂತಲೇ ಅಲ್ಲ, ಚಪಾತಿಗೂ ಕೂಡ ನಾನು ಈ ಥರ ಮೊಸಪ್ಪನ್ನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಪ್ರತಿಯೊಂದನ್ನು ಇದನ್ನೆಲ್ಲ ಹಾಕಿಬಿಟ್ಟು 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಸ್ನೇಹಿತರೆ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆ ಬೇಳೆ ಎಲ್ಲ ಪ್ರೆಷರ್ ಬಿಟ್ಟ ಮೇಲೆ ವಿಷಲ್ ಹೊಡೆದಿರುತ್ತೆ ಅಲ್ವಾ, ಪ್ರೆಷರ್ ಬಿಟ್ಟ ಮೇಲೆ ಸ್ವಲ್ಪ ಹಾರೋದಕ್ಕೆ ಬಿಟ್ಬಿಟ್ಟು ಇದನ್ನೆಲ್ಲ ಜಸ್ಟ್ ಮಿಕ್ಸಿನಲ್ಲಿ 1 ರೌಂಡ್ ಮಾಡ್ಕೊಳ್ಬೇಕು ಅಷ್ಟೇ. ಬೇಳೆ ಕಟ್ಟು ಮತ್ತು ಸಪ್ರೇಟ್ ಮಾಡಿಬಿಟ್ಟು ಈ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಇತ್ತಲ್ವಾ, ಇದನ್ನೆಲ್ಲ 1 ರೌಂಡ್ ಮಿಕ್ಸಿ ಮಾಡ್ಕೊಬೇಕಷ್ಟೇ ಸ್ನೇಹಿತರೆ. ಫೈನ್ ಪೇಸ್ಟ್ ಥರನೂ ಮಾಡ್ಕೊಬಾರ್ದು. ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಹಡ್ಕ ಬಡ್ಕ ಅಂತೀವಲ್ವ, ಆ ರೀತಿಯಾಗಿ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಈಸಿ ಮೆಥಡಲ್ಲಿ ಮೊಸಪ್ಪನ್ನು ಮಾಡಿ ಸ್ನೇಹಿತರೆ. ನೀವು ತುಂಬ ಇಷ್ಟಪಟ್ಟು ಅಟ್ಲೀಸ್ಟ್ ಕಡಿಮೆ ಅಂದರೂ 15 ದಿನಕ್ಕೆ ಒಂದ್ಸಲನಾದರೂ ಮೊಸಪ್ಪನ್ನು ಮಾಡ್ತೀರ. ತುಂಬ ಚೆನ್ನಾಗಿರುತ್ತೆ. ನೀವು ಸೇಮ್ ಮೆಥಡಲ್ಲಿನೇ ಬರೀ ಪಾಲಕ್ ಸೊಪ್ಪನ್ನು ಹಾಕಿ ಕೂಡ ಮಾಡ್ಬೋದು. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬರೀ ಪಾಲಕ್ ಸೊಪ್ಪಲ್ಲಿ ಮಾಡಿರೋ ಅಂಥದ್ದು ಮೊಸಪ್ಪು ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ 1 ರೌಂಡ್ ಅಡ್ಕ ಬಡ್ಕ ಅಂದೆ ಅಲ್ವಾ, ಅದನ್ನು ಮಾಡಿಕೊಂಡು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಹಿಂಗಿಲ್ಲ ಅಂತಂದರೆ ಒಗ್ಗರಣೆನೇ ಅಲ್ಲ ಸ್ನೇಹಿತರೆ. ಸೊ ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಾನಿಲ್ಲಿ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಏನೂ ಹಾಕ್ತಾಯಿಲ್ಲ. ಯಾಕಂದರೆ ನಾನು ಮಾಡ್ತಾ ಇರೋದೇ ಸೊಪ್ಪಿನ ಸಾಂಬಾರು ಆಗಿರೋದ್ರಿಂದ ಕರಿಬೇವಿನ ಸೊಪ್ಪು ನನಗಷ್ಟು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಹಾಕಿಲ್ಲ. ನಾನಿಲ್ಲಿ ಬೆರೆಸಿಟ್ಕೊಂಡಂಥ ಕಟ್ ಆಗ್ಬೋದು. ಅದೇ ರೀತಿಯಾಗಿ ಸೊಪ್ಪನ್ನ 1 ರೌಂಡ್ ಮಿಕ್ಸಿ ಮಾಡಿದೆ ಅಲ್ವಾ, ಅದನ್ನು 3 ಕೂಡ ಒಟ್ಟಿಗೆ ಬೆರೆಸ್ಬಿಟ್ಟು ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಬೇಕು ಅಂದರೆ ಈ ಟೈಮ್ನಲ್ಲಿ, ಅಥವಾ ಗಟ್ಟಿ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ಈ ಟೈಮ್ನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದೊಳ್ಳೆ ಕುದಿ ಬರಬೇಕು. ಒಂದೊಳ್ಳೆ ಕುದಿ ಬಂತು ಅಂದರೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿ ಆಗಿದೆ ಅಂತ. ಸಖತ್ತಾಗಿತ್ತು ಮೊಸಪ್ಪು. ಅದೇ ರೀತಿಯಾಗಿ ಸಂಜೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಕೇಳ್ತಾಯಿದ್ರು ಮಕ್ಕಳು. ಸೊ ಅದಕ್ಕೆ ನಾನಿಲ್ಲಿ ಓರಿಯೋ ಓರಿಯೋ ಬಿಸ್ಕೆಟಿಂದ ಕೇಕನ್ನು ಮಾಡಿದ್ದೆ ಸ್ನೇಹಿತರೆ. ಓರಿಯೋ ಬಿಸ್ಕೆಟಿಂದ 2 ಪ್ಯಾಕ್ ಬರುತ್ತೆ ಅಲ್ವಾ, ಸೊ 30 ರುಪೀಸ್ ಅನ್ಕೊತೀನಿ. ಆ ಥರದ್ದು 2 ಪ್ಯಾಕ್ ಹಾಕ್ಬಿಟ್ಟು ಮಾಡಿದ್ದೆ. ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಟೀ ಗ್ಲಾಸಲ್ಲಿ ಕೂಡ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು. ಇನ್ಸ್ಟೆಂಟಾಗಂತೂ ನಾವು ಈ ರೆಸಿಪಿಯನ್ನು ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಈಗಂತೂ ನವರಾತ್ರಿ ಬರ್ತಾ ಇದೆ. ನವರಾತ್ರಿಗೆ ಮಕ್ಕಳಿಗೆ ಸಂಜೆ ಟೈಮ್ನಲ್ಲಿ ಕುಂಕುಮಕ್ಕೆ ಕರಿತೀವಿ, ಏನಾದರೂ ತಿನ್ನೋದಕ್ಕೆ ಕೊಡ್ತಾ ಇರ್ತೀವಲ್ವ. ಸೊ ಈ ರೀತಿಯಾಗಿ ಕಪ್ ಕೇಕ್ ಥರ ಮಾಡಿಕೊಟ್ಬಿಟ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನೊಂದನ್ನು ಜಸ್ಟ್ ಮನೇಲಿರೋವಂಥ ಪಾತ್ರೆನಲ್ಲೇ ಹಾಕ್ಬಿಟ್ಟು ಮಿಕ್ಕಿರೋ ಅಂಥದ್ದನ್ನು ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಆಚೆ ಕೇಕ್ ತಂದುಕೊಡ್ತೀವಿ, ತಂದುಕೊಡೋದು ತಪ್ಪು ಅಂತ ಅಲ್ಲ. ಕೆಲವೊಂದು ಸಲ ಯಾವ ರೀತಿಯಾಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಮನೆಯಲ್ಲೇ ಈ ರೀತಿಯಾಗಿ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಿಕೊಟ್ರೆ ಇದನ್ನು ಈಸಿಯಾಗಿ ಮಕ್ಕಳ ಕೈಲೇ ಪ್ರಿಪೇರ್ ಮಾಡಿಸ್ಬೋದು ಸ್ನೇಹಿತರೆ. ಅವ್ರಿಗೂ ಒಂದು ಖುಷಿ ಇರುತ್ತೆ, ನಾವೇ ಇದನ್ನು ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ. ಈಗ ಜಸ್ಟ್ ಇದು 2 ಪ್ರೋಸೆಸ್ ಅಷ್ಟೇ. ಇದು ಈಸಿಯಾಗಿ ಮಾಡಿಬಿಡ್ಬೋದು. ಬಿಸ್ಕೆಟ್ನೆಲ್ಲ ಮಿಕ್ಸಿ ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಬೌಲ್ಗೆ ಹಾಕ್ಬಿಟ್ರಂತೂ ಕೇಕ್ ರೆಡಿನೇ ಆಗೋಗ್ಬಿಡುತ್ತೆ. ಅದೇ ರೀತಿಯಾಗಿ ಮೈ ಫೇವ್ರೇಟ್ ಅಂದರೆ ಕಾಫಿ ಸ್ನೇಹಿತರೆ. ಕಾಫಿಗೆ ಯಾರೆಲ್ಲ ಈ ಥರ ಕಡಲೆಪುರಿ ಹಾಕ್ಕೊಂಡು ತಿಂತಿರೋ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಆ ರುಚಿನೇ ಬೇರೆ ಅಂತ ಹೇಳ್ಬೋದು. ಒಂಥರ ಏನಾದರೂ ತುಂಬ ಹಶ್ವಾಗ್ತಾ ಇದೆ ಅಂತ ಹೇಳಿದಾಗ ಈ ಥರ ಒಂದು ಕಪ್ ಕಾಫಿ ಮಾಡಿಕೊಂಡು ಸ್ವಲ್ಪ ಕಡಲೆಪುರಿ ತಿಂದ್ರಂತೂ ಏನು ಮಜಾ ಅಂತ ಹೇಳ್ತೀರಾ. ಸಂಜೆಗೆ ಮತ್ತೆ ಊಟನೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಮತ್ತು ಇದು ಟೀಗಿಂತನೂ ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಡಲೆಪುರಿ ಮತ್ತು ಕಾಫಿ. ನಾನು ಕೆಲವೊಂದು ಸಲ ಈ ಥರ ಹಿಂಗೆ ಮಾಡ್ಕೊಂಡು ತಿಂತಾ ಇರ್ತೀನಿ. ತುಂಬ ಇಷ್ಟಪಡ್ತೀನಿ ಕಾಫಿನ, ಎಷ್ಟು ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಇಷ್ಟಪಡ್ತೀನಿ. ಜಾಸ್ತಿ ಕುಡಿಯೋದಿಲ್ಲ, ಸ್ವಲ್ಪ
ಸ್ವಲ್ಪನೇ, ಬಟ್ ಸ್ವಲ್ಪ ಕುಡಿದ್ರೂ ಕೂಡ ತುಂಬ ಇಷ್ಟಪಟ್ಟು ಕುಡಿತೀನಿ. ಯಾರೆಲ್ಲ ಈ ರೀತಿಯಾಗಿ ಕಾಫಿಗೆ ಕಡಲೆಪುರಿನ ಈ ಥರ ಹಿಂಗೆ ನೆಂಚ್ಕೊಂಡು ಅಥವಾ ಅದರಲ್ಲಿ ಡಿಪ್ ಮಾಡಿಕೊಂಡು ತಿಂತೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತಲ್ವಾ? ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮೈ ಚಾನಲ್ ಲಾಂಛನಾಸ್ ಲೈಫ್ ಸ್ಟೈಲ್. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.